ಮಿಡಲ್ ಕ್ಲಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಿಸಿಬೇಳೆಬಾತ್. ಬೇಕಾಗಿರೋ ಸಾಮಗ್ರಿಗಳು: ಹುಣಸೆ ಹಣ್ಣಿನ ರಸ, ಈರುಳ್ಳಿ, ಬಿಸಿಬೇಳೆಬಾತ್ ಪೌಡರ್, ಬ್ಯಾಡಗಿ ಮೆಣಸಿನಕಾಯಿ, ಹಾಗೆ ಕರಿಬೇವು, ಕೊತ್ತಂಬರಿ. 1 ಕಪ್ ಅಕ್ಕಿ, 1/4 ಕಪ್ ತೊಗರಿಬೇಳೆ ಚೆನ್ನಾಗಿ 10 ನಿಮಿಷ ನೆನೆಸಿಟ್ಕೊಳ್ಳಿ. ನೆನೆಸಿಟ್ಟುಕೊಂಡಿರೋ ಅಕ್ಕಿ ಮತ್ತು ಎಲ್ಲ ತರಕಾರಿಗಳನ್ನು ಕುಕ್ಕರ್ನಲ್ಲಿ ಹಾಕಿ 3 ಕಪ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ. ಪ್ಯಾನ್ನಲ್ಲಿ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೂ ಕರಿಬೇವು ಮತ್ತು 4 ಮೆಣಸಿನಕಾಯಿ, ಅದು ಬ್ಯಾಡಗಿ ಮೆಣಸಿನಕಾಯಿ ಹಾಕ್ತಾಯಿದ್ದೀವಿ. ಇಲ್ಲಿ ನಾವು 1 ಈರುಳ್ಳಿನ ತೊಗೊಂಡಿದ್ದೀವಿ. ನಂತರ ಹುಣಸೆ ಹಣ್ಣಿನ ರಸ ಹಾಕಿ 2 ಟೇಬಲ್ ಸ್ಪೂನ್ ಬಿಸಿಬೇಳೆಬಾತ್ ಪೌಡರ್ನ ಹಾಕ್ತಾಯಿದ್ದೀವಿ. ಸ್ವಲ್ಪ ಅರಿಶಿನ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಕುಕ್ಕರ್ ಓಪನ್ ಆದಮೇಲೆ ಎಷ್ಟು ರೈಸ್ ಬೇಯ್ದಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾವಿಲ್ಲಿ ಅರ್ಧ ಗ್ಲಾಸ್ ನೀರು ಹಾಕ್ತಾಯಿದ್ದೀವಿ. ಇವಾಗ ಬೇಯಿಸಿದ ರೈಸ್ಗೆ ಒಗ್ಗರಣೆ ಹಾಕ್ತಾಯಿದ್ದೀವಿ. ಲೋ ಫ್ಲೇಮಲ್ಲಿ ಇಟ್ಟು 1-2 ನಿಮಿಷ ಬೇಯಿಸಿ. ಅದಾದಮೇಲೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಬಿಸಿಬೇಳೆ ಬಾತ್ ರೆಡಿ. ಇದ್ರ ಬೆಸ್ಟ್ ಕಾಂಬಿನೇಷನು ಮೊಸರು ಕೂಡ ಆಗುತ್ತೆ, ಹಾಗೆ ಖಾರ ಬೂಂದಿನ ಯೂಸ್ ಮಾಡ್ಕೊಳ್ಳಿ.